ಬಂಧುಗಳೇ ನಮಸ್ಕಾರ. ನಾನು ರಘುಪತಿ ಭಟ್, ಕೆಆರ್ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಇವತ್ತು ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಅಭಿಯಾನ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮದು ಲಂಚಮುಕ್ತ ಅಭಿಯಾನ ಅಂತ ನಾವು ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಕಳೆದ 7-8 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನೇ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಮಾಡಬೇಕು ಅಂತ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ರಾಜ್ಯ ಕಾರ್ಯದರ್ಶಿಗಳಾದ ರಘು ಜಾಣಗೆರೆ ಅವರಿದ್ದಾರೆ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಜೀವನ್ ಅವರಿದ್ದಾರೆ, ನಮ್ಮ ಬೆಂಗಳೂರು ದಕ್ಷಿಣ ಪ್ರಧಾನ ಕಾರ್ಯದರ್ಶಿಗಳಾದ ನವೀನ್ ಅವರಿದ್ದಾರೆ, ನಮ್ಮ ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿಗಳಾದ ರಾಮ್ ರೆಡ್ಡಿ ಅವರು, ನಮ್ಮ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳಾದ ರೆಹಮಾನ್ ಅವರಿದ್ದಾರೆ. ಬಂಧುಗಳೇ, ನಾವಿವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ನಮಗೆ ಹಲವಾರು ನಾಗರಿಕರಿಂದ, ಸಾರ್ವಜನಿಕರಿಂದ ಈ ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ನಮಗೆ ಕಂಪ್ಲೇಂಟ್ಗಳು ಬಂತು, ದೂರುಗಳು ಬಂತು. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಒಳಗಡೆ ಹೋಗುವಾಗ್ಲೇನೆ ಪೇಷಂಟ್ ನ ಕರ್ಕೊಂಡು ಹೋಗೋದಕ್ಕೇನೆ ತುಂಬಾ ಸಮಸ್ಯೆ ಇದೆ. ವೀಲ್ ಚೇರ್ಗಳಿಲ್ಲ, ಮತ್ತೆ ಈ ಸಿಬ್ಬಂದಿಗಳು, ಈ ಸೆಕ್ಯೂರಿಟಿ ಸಿಬ್ಬಂದಿಗಳೇನಿದ್ದಾರೆ ಅವರು ಒಂದ್ ರೀತಿ ರೌಡಿ ತರ ವರ್ತಿಸ್ತಾರೆ, ಬೆತ್ತಗಳನ್ನು ಇಟ್ಕೊಂಡಿರ್ತಾರೆ. ಆಮೇಲೆ ಒಳಗಡೆ ಹೋದ್ಮೇಲೆ ಕೂಡ ಅಲ್ಲಿ ಯಾವುದೇ ರೀತಿಯ ಒಂದು ಸ್ಟಾಫ್ಗಳು ಸರಿಯಾಗಿ ಜನರನ್ನ ನೋಡೋದಾಗ್ಲಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗೋದಕ್ಕೂ ದುಡ್ಡು ತಗೊಳ್ಳುವಂತ ವ್ಯವಸ್ಥೆ, ಶೌಚಾಲಯಗಳು ಒಂದು ಚೂರು ಕ್ಲೀನ್ ಇಲ್ಲ, ಕೆಲವು ಶೌಚಾಲಯಗಳಿಗೆ ಬಾಗ್ಲಿಲ್ಲ. ಆಮೇಲೆ ಡಾಕ್ಟರ್ಗಳು ದಿನಕ್ಕೊಂದ್ಸಲ ಬರ್ತಾರೆ. ನಾವು ಡಾಕ್ಟರ್ಗಳು ಬಂದಾಗ ಎಲ್ಲ ಕ್ಲೀನಿಂಗ್ ಸ್ಟಾಫ್ ಎಲ್ಲ ಬಂದು ಕ್ಲೀನ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಆದ್ರೆ ನಾವು ಡಾಕ್ಟರ್ಗಳ ಹತ್ರ ಮಾತಾಡಬೇಕು, ನಮಗೆ ಕ್ಲೀನಿಂಗ್ ಸ್ಟಾಫ್ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಈ ತರದೆಲ್ಲ ಅವ್ಯವಸ್ಥೆಗಳು, ಏನೇನೋ ಕಂಪ್ಲೇಂಟ್ಗಳು. ಒಂದು ಬಡ ಜನರಿಗೆ ಒಳಗಾಗಬೇಕು ಅಂತ ಮಾಡಿರುವಂತಹ ಈ ಸರ್ಕಾರಿ ಆಸ್ಪತ್ರೆಗಳು ಇದು ಯಾವುದೇ ರೀತಿಯ ಒಂದು ಉದ್ದೇಶನ ನೆರವೇರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಆ ದೂರುಗಳು ಬಂದಿರೋ ಕಾರಣಕ್ಕಾಗಿ ಇವತ್ತಿಲ್ಲಿ ಬಂದು ನೋಡೋಣ, ಒಂದು ಲಂಚಮುಕ್ತ ಅಭಿಯಾನ. ನಾವು ಇಲ್ಲಿ ಹಲವಾರು ಸಲ ಬಂದಿದ್ದೀವಿ. ಹಲವಾರು ಸಲ ಬಂದಾಗ ನಮ್ಗೆ ಹಲವಾರು ಲೋಪದೋಷಗಳು ಕಂಡಿದ್ದನ್ನ ನಾವು ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಿ ಆ ಲೋಪದೋಷಗಳನ್ನ ಸರಿಪಡಿಸಿದೀವಿ. ಅದಕ್ಕೆ ಮುಖ್ಯವಾಗಿ ಒಂದು ಏನಾಗಿತ್ತು ಅಂದ್ರೆ, ಕಳೆದ ಸಲ ಬಂದಾಗ ಇಲ್ಲಿ ಪೇಷಂಟ್ಗಳನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಿರೋ ಪೇಷಂಟ್ಗಳನ್ನ ನಿಲ್ಲಿಸ್ತಾರೆ. ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾಯಿಸ್ತಾರೆ. ಯಾಕಂದ್ರೆ ತಗೊಂಡೋಗೋದಕ್ಕೆ ವೀಲ್ ಚೇರ್ ಇರೋದಿಲ್ಲ, ಇನ್ನೊಂದು ಇರೋದಿಲ್ಲ, ಸ್ಟ್ರೆಚರ್ ಇರೋದಿಲ್ಲ. ವೀಲ್ ಚೇರ್ ಸ್ಟ್ರೆಚರ್ ಬಂದ ಮೇಲೂ ಕೂಡ ಅದು ಕರ್ಕೊಂಡು ಹೋಗೋದಕ್ಕೆ ಮಳೆಗಾಲದ ಸಮಯದಲ್ಲಿ ಪೇಷಂಟ್ ನ ಸ್ಟ್ರೆಚರ್ ಮೇಲೆ ಹಾಕ್ತಾರೆ. ಅದು ರ್ಯಾಂಪ್ ಮೇಲೆ ತಗೊಂಡೋಗುವ ರ್ಯಾಂಪ್ಗೆ ಮೇಲ್ಗಡೆ ಯಾವುದೇ ರೀತಿಯ ರೂಫ್ ಇಲ್ಲ. ಪೇಷಂಟ್ ನ ಮಳೆಯಲ್ಲೇನೆ ಇಲ್ಲಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಕೆಲವು ಸಲ ಕೊಡೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ರೀತಿಯ ವ್ಯವಸ್ಥೆ ಎಲ್ಲ ಇತ್ತು. ಆವಾಗ ನಾವು ಅದನ್ನ ಹೋರಾಟ ಮಾಡಿ ಅಲ್ಲೊಂದು ರ್ಯಾಂಪ್ ಮೇಲ್ಗಡೆ ಒಂದು ರೂಫ್ ಕಟ್ಟೋ, ಆ ರ್ಯಾಂಪ್ಗೆ ಒಂದು ರೂಫ್ ಕಟ್ಟಿಸೋ ತರ ಮಾಡಿದ್ವಿ. ಒಂದೇ ವಾರದಲ್ಲಿ ಆ ಕೆಲಸ ಆಗಿತ್ತು. ಇದೆಲ್ಲ ಮಾಡಬೇಕಾಗಿರೋರು ಎಂಪಿಗಳು, MLAಗಳು, ಜನಪ್ರತಿನಿಧಿಗಳು, ಅವ್ರಿಗೆ ಬರುವಂತಹ ಫಂಡ್ಗಳಿಂದ ಅವರು ಇದನ್ನೆಲ್ಲ ಮಾಡಬೇಕು. ಆದ್ರೆ ನಾವು KRS ಪಕ್ಷ ಹೋರಾಟ ಮಾಡಿಕೊಂಡು ಜನರ ದೂರುಗಳನ್ನ ಕೇಳ್ಕೊಂಡು ಅದಕ್ಕೆ ಪರಿಹಾರವಾಗಿ ನಾವು ಅದನ್ನ ಮಾಡ್ತಾ ಇದೀವಿ. ಇವತ್ತು ಅದೇ ಕಾರಣಕ್ಕೆ ನಾವು ಇಲ್ಲಿಗೆ ಇವತ್ತು ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿಗೆ ಬೇರೆ ಬೇರೆ ಬಿಲ್ಡಿಂಗ್ ಗಳಾಗಿದ್ದಾವೆ. ಟ್ರೌಮಾ ಕೇರ್ ಅಂತೆ, ಮತ್ತೆ ಇನ್ನೊಂದು ಯಾವುದೋ ಹಳೆ ಬಿಲ್ಡಿಂಗ್ ಅಂತೆ. ಒಂದೊಂದು ಬಿಲ್ಡಿಂಗ್ ಒಬ್ಬೊಬ್ಬರು ಇನ್ಚಾರ್ಜ್. ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲ. ಆದ್ರೆ ಒಂದು ಕಡೆ ಒಂದು ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ಇನ್ನೊಂದು ಬಿಲ್ಡಿಂಗ್ ಕಳಿಸ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ಇನ್ನೊಂದು ಬಿಲ್ಡಿಂಗ್ ಕಳಿಸ್ತಾರೆ. ಆದ್ರೆ ಆ ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಕರ್ಕೊಂಡು ಹೋಗಕ್ಕೆ ಸ್ಟಾಫ್ ಇಲ್ಲ. ಬರ್ತಾರೆ, ಹೊರಗಡೆ ಬಿಡ್ತಾರೆ ಪೇಷಂಟ್ ನ ಹೊರಗಡೆ ಬಿಡ್ತಾರೆ, ಇನ್ನೊಂದು ಬಿಲ್ಡಿಂಗ್ ಕರ್ಕೊಂಡು ಹೋಗಿ ಇನ್ನೊಬ್ರು ವೇಟ್ ಮಾಡ್ಬೇಕಲ್ಲಿ ಕುತ್ಕೊಂಡು ಹೊರಗಡೆ. ಸೊ ಈ ರೀತಿಯದೆಲ್ಲ ವ್ಯವಸ್ಥೆ ಇದೆ. ಆಮೇಲೆ ಮುಖ್ಯವಾಗಿ ಶೌಚಾಲಯಗಳು, ಈ ಆಸ್ಪತ್ರೆಯಲ್ಲಿ ಒಂದು ಹೈಜೀನ್ ಅಂತ ಒಂದು ಮೇಂಟೈನ್ ಆಗಬೇಕು. ಆ ಹೈಜೀನೇ ಇಲ್ಲ ಇಲ್ಲಿ. ಶೌಚಾಲಯಗಳಲ್ಲಿ ನೀರೆಲ್ಲ ಉಕ್ಕಿ ಹರಿತಾ ಇದೆ ಹೊರಗಡೆ. ಕೆಳಗಡೆ ನಾವು ಫ್ಲಶ್ ಮಾಡಿದ್ಮೇಲೆ, ಇದು ಶೌಚಾಲಯ ಆದ್ಮೇಲೆ ಫ್ಲಶ್ ಮಾಡ್ತೀವಲ್ಲ, ಆ ನೀರು ಪೂರ್ತಿ ಕೆಳಗಡೆ ಫ್ಲೋರ್ ಅಲ್ಲಿ ಹರಿತಾ ಇದೆ. ಇದು ಈ ಆಸ್ಪತ್ರೆಯ ಒಂದು ಅವ್ಯವಸ್ಥೆ. ಆದ್ರೆ ಕೆಲವು ಭಾಗಗಳಲ್ಲಿ ಚೆನ್ನಾಗಿದೆ. ಅದು ಅವ್ರು ಚೆನ್ನಾಗಿ ಮೇಂಟೈನ್ ಮಾಡೋದು ಇನ್ನು ಮುಂದುವರಿಯುತ್ತೆ. ಬಟ್ ನಮ್ಗನ್ಸ್ದಂಗೆ ಅಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನು ಅವರು ಮುಂದುವರಿಸಕ್ ಸಾಧ್ಯ ಇಲ್ಲ. ಮುಂದೆ ಹೋಗ್ತಾ ಇದ್ದಂಗೆ ಈ ಹೊಸ ಬಿಲ್ಡಿಂಗ್ ಕೂಡ ಇನ್ನೂ ಕ್ಷೀಣವಾಗ್ತಾ ಹೋಗ್ತವೆ. ಇದನ್ನೆಲ್ಲ ಯಾರು ನೋಡಬೇಕಾಗಿರೋರು? MLAಗಳು, MPಗಳು ಆಗಾಗ ಬಂದು ನಮ್ಮ ಮತದಾರರಿಗೆ ಇರುವಂತಹ ವ್ಯವಸ್ಥೆಗಳು ಸರಿ ಇದೆಯಾ, ಇದನ್ನೆಲ್ಲ ಅವರು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಗಮನಿಸಬೇಕು. ಇವ್ರು ಯಾರು ಮಾಡ್ತಾ ಇಲ್ಲ ಇದನ್ನ. ಅವರು ಫ್ಲೈಟ್ಗಳಲ್ಲಿ ಬರ್ತಾರೆ, BMW ಕಾರ್ಗಳಲ್ಲಿ ಹೋಗ್ತಾರೆ ಅಷ್ಟೇ. ಜನರಿಗೆ ಏನ್ ಸಮಸ್ಯೆ ಆಗುತ್ತೆ ಯಾವುದು ಬೇಡ. ಯಾವುದೇ ಅವರಿಗೆ ಬಂದಿರುವಂತಹ ಫಂಡ್ಗಳನ್ನ ಇಂಥ ಕೆಲಸಗಳಿಗೆ ಬಳಸಲ್ಲ. ಯಾವ್ಯಾವುದೋ ಬೇಡದೇ ಇರುವ ಕೆಲಸಗಳಿಗೆ ಮೂರ್ತಿ ಮಾಡೋದಂತೆ, ಸ್ಟ್ಯಾಚ್ಯೂ ಮಾಡೋದಂತೆ, ಇನ್ನೊಂದು ಯಾವುದೋ ಬೇಡದೇ ಇರೋ ಜಾಗಗಳಿಗೆ ಅದನ್ನು ದಾನ ಮಾಡೋದಂತೆ, ಇಂಥದ್ದೇ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಆಮೇಲೆ ಮುಖ್ಯವಾಗಿ ನಾನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗಿರೋದ್ರಿಂದ ನಾನು ಈ ಕ್ಷೇತ್ರದ MP ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ನಾನು ಈಗಾಗಲೇ ಅದನ್ನ ಹಲವಾರು ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಹೇಳಿದ್ದೀನಿ. ಸರ್ಕಾರದಿಂದ MP ಲ್ಯಾಡ್ ಫಂಡ್ ಅಂತ ಒಂದು ಬರುತ್ತೆ. ಆ ಫಂಡ್ ನ ಲೋಕಲ್ ಏರಿಯಾ ಡೆವಲಪ್ಮೆಂಟ್ಗೆ ಬಳಸ್ಕೋಬಹುದು ಎಂಪಿಗಳು. ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಅಂದ್ರೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಫೆಸಿಲಿಟಿ ಇಲ್ಲ, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ, ಅದನ್ನು ಕೊಡಿಸಬಹುದು. ಅಥವಾ ಯಾವುದೋ ಒಂದು ಶೌಚಾಲಯ ಸರಿ ಇಲ್ಲ, ಅದನ್ನ ಕ್ಲೀನ್ ಮಾಡಿಸಿ ಅದನ್ನು ಸರಿ ಮಾಡಿಕೊಡ್ಬಹುದು. ಸ್ಟ್ರೆಚರ್ಗಳನ್ನು ಕೊಡಬಹುದು, ವೀಲ್ ಚೇರ್ಗಳನ್ನು ಕೊಡಬಹುದು. ಈ ತರದೆಲ್ಲ ಅವರು ಬೇರೆ ಬೇರೆ ತರ ಶಾಲೆಗೆ ಯಾವುದೋ ಒಂದು ಲ್ಯಾಬ್ ನ ಮಾಡಬಹುದು. ಈ ತರದೆಲ್ಲ ಒಂದು ಫೆಸಿಲಿಟಿ ಮಾಡಬಹುದು. ಆದ್ರೆ ನಮ್ಮ MP ಯಾರಿದ್ದಾರೆ, ತೇಜಸ್ವಿ ಸೂರ್ಯ ಅವರು, ಅವರಿಗೆ ಬರಬೇಕಾಗಿರುವಂತದ್ದು MP ಲ್ಯಾಡ್ ಫಂಡ್ ನ 12 ಕೋಟಿ ರೂಪಾಯಿ ಇನ್ನೂ ಪಡೆದೇ ಇಲ್ಲ. 25 ಕೋಟಿಲಿ 5 ಕೋಟಿ ಮಾತ್ರ ಬಳಸಿದ್ದಾರೆ. ಇನ್ನು 7.5 ಕೋಟಿ ಅದು ಪ್ರಧಾನಮಂತ್ರಿ ಫಂಡ್ಗೆ, ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಹೋಗಿದೆ. ಇನ್ನು 12 ಕೋಟಿ ಏನಿದೆ ಅದನ್ನ ಅವರು ಕೊಡದೇ ಇಲ್ಲ, ತಗೊಂಡೇ ಇಲ್ಲ. ಇದನ್ನ ತಗೊಂಡು ಜನ ಕಲ್ಯಾಣಕ್ಕೆ ಬಳಸಬಹುದಾಗಿತ್ತು. ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಅವ್ಯವಸ್ಥೆ ಇದೆ, ಅದನ್ನೆಲ್ಲ ಸರಿಪಡಿಸೋದಕ್ಕೆ ಬಳಸಬಹುದಾಗಿತ್ತು. ಆದ್ರೆ ಇವ್ರು ಯಾಕಂದ್ರೆ ಬರೋದೇ ಇಲ್ಲ. ಅವ್ರು ನೆಲದಲ್ಲಿ ನಡ್ಕೊಂಡೇ ಹೋಗಲ್ವಲ್ಲ, ನಡ್ಕೊಂಡು ಹೋದ್ರೆ ಅವರಿಗೆ ನಡ್ಕೊಂಡು ಹೋಗೋರ ಸಮಸ್ಯೆ ಗೊತ್ತಾಗುವಂಥದ್ದು. ದಯವಿಟ್ಟು ಅರ್ಕೋಬೇಕು. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಪ್ರತಿಸ್ಪರ್ಧಿ ಇನ್ನೊಬ್ರು ಇದ್ದಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ, ಸೌಮ್ಯ ರೆಡ್ಡಿ ಅವರು. ಅವ್ರ ಬಗ್ಗೆ ನಾನು ಏನ್ ಹೇಳಬೇಕೋ ಗೊತ್ತಿಲ್ಲ. ಯಾಕಂದ್ರೆ ಜಯನಗರದಲ್ಲಿ ಅವರ ಒಂದು ಕ್ಷೇತ್ರ ಏನಾಗಿತ್ತು, ಕಳೆದ ಈ ವರ್ಷ ಅಲ್ಲ ಅದ್ರ ಹಿಂದಿನ 5 ವರ್ಷ ಟರ್ಮ್ ಏನಿತ್ತು, ಆ ಟರ್ಮ್ ಅಲ್ಲಿ ಜಯನಗರ ಆಸ್ಪತ್ರೆ, ನಾವು ಜಯನಗರ ಆಸ್ಪತ್ರೆನ ಹೋರಾಟ ಮಾಡಿ KRS ಪಕ್ಷದವರು ಲಂಚ ಮುಕ್ತ ಆಸ್ಪತ್ರೆ ಅಂತ ಮಾಡಿದ್ವಿ ಒಂದು 5 ವರ್ಷ ಮುಂಚೆ, 2018ರಲ್ಲಿ. ಇವರು ಬಂದ ಮೇಲೆ ಆ ಆಸ್ಪತ್ರೆ ಮತ್ತೆ ಅವ್ಯವಸ್ಥೆಗೆ ಹೋಗ್ಬಿಡ್ತು. ಅಲ್ಲಿ ಯಾವುದೇ ರೀತಿಯ ಮೆಡಿಸಿನ್ ಸಿಗಲ್ಲ, ಮೆಡಿಸಿನ್ ಹೊರಗಡೆ ಬರೆದು ಕೊಡ್ತಾರೆ. ಹೊರಗಡೆ ಬರೆದು ಕೊಟ್ಟರು ಮೆಡಿಸಿನ್ ಎಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಜನ ಪ್ರತಿಯೊಂದು ಮೆಡಿಸಿನ್ಗೂ ಹೊರಗಡೆ ಹೋಗಿ ತಗೊಂಡ್ಬರುವಂತಹ ವ್ಯವಸ್ಥೆ. ಆಮೇಲೆ ಅಲ್ಲಿ ಎಲ್ಲದಕ್ಕೂ ಲಂಚ. ಒಂದು ಮಗು ಹುಟ್ಟಿದ್ರೆ, ಗಂಡು ಮಗು ಹುಟ್ಟಿದ್ರೆ 5,000 ರೂಪಾಯಿ, ಹೆಣ್ಣು ಮಗು ಹುಟ್ಟಿದ್ರೆ 3,000 ರೂಪಾಯಿ. ಸೊ ಈ ರೀತಿ ಲಂಚದ ವ್ಯವಸ್ಥೆ. ಸೊ ಅಲ್ಲೂ ಕೂಡ ಅಭಿಯಾನಗಳು ಮಾಡ್ತೀವಿ. ಆದ್ರೆ ನಾವು ಒಂದು KRS ಪಕ್ಷ ಒಂದು ಪಕ್ಷವಾಗಿ, ಅಧಿಕಾರ ಇಲ್ಲದೆ ಇರೋ ಪಕ್ಷವಾಗಿ ನಾವು ಹೋರಾಟ ಮಾಡ್ಕೊಂಡು ನಾವು ಏನೇನು ಬದಲಾವಣೆ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾನೇ ಇದೀವಿ. ನಾವು ಇಲ್ಲಿವರೆಗೂ ಸುಮಾರು ಒಂದು 300-400 ತಾಲೂಕು ಕಚೇರಿಗಳನ್ನ, ತಾಲೂಕು ಮತ್ತೆ ಸರ್ಕಾರಿ ಕಚೇರಿಗಳನ್ನ ಭೇಟಿ ಮಾಡಿದ್ವಿ. ಹಲವಾರು ಒಂದು 20-25-30 ಸರ್ಕಾರಿ ಆಸ್ಪತ್ರೆಗಳನ್ನ ಭೇಟಿ ಮಾಡಿದ್ವಿ. ಎಲ್ಲಾ ಕಡೆನೂ ನಾವು ಏನೇನು ಅವರಿಗೆ ಕುಂದುಕೊರತೆ ಅದನ್ನ ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟುಬಿಟ್ಟು ನೀವು ಇದನ್ನೆಲ್ಲ ಮಾಡಬೇಕು ಅಂತ ಫಾಲೋ ಅಪ್ಗಳು ಮಾಡ್ತಾನೆ ಬರ್ತಾ ಇದೀವಿ. ಆದ್ರೆ ನಾವು ಹೊರಗಡೆಯಿಂದ ಎಷ್ಟು ಬದಲಾವಣೆ ಮಾಡಬಹುದು ಅಷ್ಟನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಬಂಧುಗಳೇ. ಆದ್ರೆ ನಮಗೆ ಅಧಿಕಾರ ಸಿಕ್ಕಿದ್ರೆ ನಾವು ಜನಪರ ಕಾಳಜಿ ಇಟ್ಕೊಂಡಿದೀವಿ, ಈ ಕಾಳಜಿನ ಬಳಸ್ಕೊಂಡು ನಮಗೆ ಏನೇನು ನಮ್ಮ ವ್ಯವಸ್ಥೆಯಲ್ಲಿ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಬಳಸ್ಕೊಂಡು ಜನಸಾಮಾನ್ಯರಿಗೆ ಒಳಗಾಗುವಂತಹ ಕೆಲಸಗಳನ್ನು ನಾವು ಮಾಡ್ತೀವಿ ಮತ್ತೆ ಮಾಡಬೇಕು ಅಂತ ಇದೀವಿ. ಅದೇ ಉದ್ದೇಶದಿಂದ KRS ಪಕ್ಷ ಒಂದು ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕೊಡಬೇಕು, ಭ್ರಷ್ಟಾಚಾರ ಮುಕ್ತ ಮಾಡಬೇಕು, ಮತ್ತೆ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಶಕ್ತಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಪ್ರತಿ ಸಲವನ್ನು ಕಣಕ್ಕಿಳಿಸ್ತಾ ಬಂದಿದ್ದೀವಿ. ಈ ಬಾರಿ ಕೂಡ 28 ಕ್ಷೇತ್ರಗಳಲ್ಲೂ ಕೂಡ ನಾವು ನಮ್ಮ KRS ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೀವಿ. ನಮ್ಮ ಗುರುತು ಟಾರ್ಚು. ಸೊ ಅದರಿಂದಾಗಿ ಸಾರ್ವಜನಿಕರು ಇದನ್ನೆಲ್ಲ ಗಮನಿಸಿ, ನಾವು ಮಾಡ್ತಾ ಇರೋ ಕೆಲಸಗಳನ್ನೆಲ್ಲ ಗಮನಿಸಿ KRS ಪಕ್ಷಕ್ಕೆ ಈ ಬಾರಿ ಅವಕಾಶ ಕೊಡಬೇಕು. ಈ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸಿ ಪ್ರಾದೇಶಿಕ ಪ್ರಾಮಾಣಿಕ KRS ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳೋದಕ್ಕೆ ಮರ್ತೋಯ್ತು. ಮೇಜರ್ ಆಗಿ ನಾವು ಇವತ್ತು ಗಮನಿಸಿದ್ದು ಈ ಆಸ್ಪತ್ರೆಗಳ ಒಳಗಡೆ ಏನಂದ್ರೆ, ಎಲ್ಲ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕನ್ನಡದಲ್ಲಿದೆ. ಆದ್ರೆ ಎಲ್ಲಾ ಇನ್ಸ್ಟ್ರಕ್ಷನ್ಗಳು, ಸೂಚನೆಗಳು ಏನಿದಾವೆ ಪ್ರತಿಯೊಂದು ಸೂಚನೆಯನ್ನು ಇಂಗ್ಲಿಷಲ್ಲಿದ್ದಾವೆ. ಆಂಬ್ಯುಲೆನ್ಸ್ ರೂಲ್ಸ್ ಅಂತ ಬರೆದಿದ್ದಾರೆ, ಅದೆಲ್ಲ ಇಂಗ್ಲಿಷಲ್ಲಿದೆ. ಇಂಗ್ಲಿಷ್ ಬರದೇ ಇರೋರಿಗೆ, ಕನ್ನಡ ಮಾತ್ರ ಗೊತ್ತಿರೋರಿಗೆ ಆಂಬ್ಯುಲೆನ್ಸ್ ರೂಲ್ಸ್ ಏನು ಅಂತಾನೆ ಗೊತ್ತಾಗೋದಿಲ್ಲ. ಆಂಬ್ಯುಲೆನ್ಸ್ ಏನಾದ್ರು ಪಡಿಬೇಕು ಅಂದ್ರೆ ಪಡೆದಾಡಬೇಕು, ಅವ್ರಿಗೆ ಕಾಲ್ ಮಾಡಬೇಕು, ಇವ್ರಿಗೆ ಕಾಲ್ ಮಾಡಬೇಕು, ಚೀಫ್ ಮಿನಿಸ್ಟರ್ಗೆ ಕಾಲ್ ಮಾಡಬೇಕು ಅಂತ ಪರಿಸ್ಥಿತಿ. ಯಾರು ಹೇಳೋರು ಇಲ್ಲ ಇಲ್ಲಿ. ಅದನ್ನ ಕ್ಲೀನ್ ಆಗಿ ಕನ್ನಡದಲ್ಲಿ ಬರೆದ್ರೆ ಅವ್ರು ಕನ್ನಡದಲ್ಲಿ ನೋಡ್ಕೊಂಡು ಅರಿತುಕೊಂಡು ಅದೇನ್ ಬೇಕೋ ಮಾಡ್ತಾರೆ. ಇಂಥದ್ದು ತುಂಬಾ ನೋಟಿಸ್ ಮಾಡಿದ್ವಿ. ಇವತ್ತು ನಾವು ಕನ್ನಡದಲ್ಲಿ ಸೂಚನೆಗಳು ಇಲ್ಲ. ಸೊ ಇದೆಲ್ಲ ಕುಂದುಕೊರತೆಗಳನ್ನ ಈಗ ನಾವು ಅಲ್ಲಿನ ಡೀನ್ ಅವರಿಗೆ ಮತ್ತೆ RM ಅವರಿಗೆಲ್ಲ ಬರೆದು ಇದನ್ನ ಸರಿ ಮಾಡಬೇಕು ಅಂತ ನಾವು ಕೊಟ್ಬಿಟ್ಟು ಅದನ್ನ ಫಾಲೋ ಅಪ್ ಕೂಡ ಮಾಡ್ತೇವೆ. ಬಂಧುಗಳೇ, ಇದೊಂದು ಸುವರ್ಣ ಅವಕಾಶ. ಕರ್ನಾಟಕದ ಪ್ರಾದೇಶಿಕ ಹಿತಾಸಕ್ತಿನ ಕಾಪಾಡೋದಕ್ಕೆ, ಕರ್ನಾಟಕದ ಜನರ ಹಿತಾಸಕ್ತಿನ ಕಾಪಾಡೋದಕ್ಕೆ KRS ಪಕ್ಷದಿಂದ ಒಂದು ಪಕ್ಷವನ್ನ ಎಲ್ಲರೂ ಸೇರಿ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ರಘು ಜಾಣಗೆರೆ ಅವರು ಫಾರ್ಮಸಿಸ್ಟು. ಅವರು ಈ ಆಸ್ಪತ್ರೆ ಬಗ್ಗೆ ಇನ್ನೂ ಹಲವಾರು ವಿಚಾರಗಳು ಸ್ವಲ್ಪ ತಿಳಿಸ್ತಾರೆ ನಿಮಗೆ, ಟೆಕ್ನಿಕಲ್ ವಿಚಾರಗಳು. ದಯವಿಟ್ಟು ಅವರು ಎರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಬಂಧುಗಳೇ.
ಸಾಕಷ್ಟು ವಿಚಾರನ ರಘುಪತಿ ಅವರು ಹೇಳಿದ್ರು. ಇಲ್ಲಿ ಇವತ್ತು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ರಾಜ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪದೇ ಪದೇ ಎರಡು ವಿಚಾರಗಳಿಗಾಗಿ ಪದೇ ಪದೇ ಮಾತಾಡ್ತಾ ಇದೆ. ಏನು ಜನರು ಇವತ್ತು ಬಡವರಾಗಿ ಉಳ್ಕೊಳ್ಳೋದಕ್ಕೆ, ಬಡತನ ಬರೋದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಇವತ್ತು ಏನು ವೈದ್ಯಕೀಯ ವೆಚ್ಚ ಇವತ್ತು ತುಂಬಾ ದುಬಾರಿ ಆಗಿರೋ ಕಾರಣಕ್ಕಾಗಿ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಒಂದು ರೀತಿಯಾಗಿ ಜನರನ್ನ ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ದುಬಾರಿ ಆಗಿರ್ತಕ್ಕಂಥ ಇಂಥ ವೈದ್ಯಕೀಯ ವೆಚ್ಚಗಳು ದುಬಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಗಳು, ನಮ್ಮನ್ನ ನಡೆಸ್ತಾ ಇರ್ತಕ್ಕಂಥ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಜನಸಾಮಾನ್ಯರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮತ್ತೆ ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡದೇ ಇರ್ತಕ್ಕಂಥದ್ದು ಇವತ್ತಿನ ಬಡತನಕ್ಕೆ ಮುಖ್ಯ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವೆರಡು ವಿಚಾರಗಳಿಗೆ ಬಹಳ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಸರ್ಕಾರಿ ವ್ಯವಸ್ಥೆಯನ್ನ ಬಳಸ್ಕೋಬೇಕು, ಅವು ಒಂದಷ್ಟು ಸುವ್ಯವಸ್ಥೆಯಿಂದ ಕೂಡಿರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಅಭಿಯಾನಗಳನ್ನ ಇವತ್ತು ಮಾಡಿದ್ವಿ. ವಿಕ್ಟೋರಿಯಾ ಆಸ್ಪತ್ರೆ ಒಂದ್ ರೀತಿಯಲ್ಲಿ ಸರಿ ಇದೆ ಅಂತ ಹೇಳ್ಬೋದು, ಸರಿ ಇಲ್ಲ ಅಂತ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ಬೋದು. ಇದು ಯಾವುದು ಸರಿ ಇದೆ ಅಂತ ಹೇಳೋದಕ್ಕಾಗಲ್ಲ, ಸರಿ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ನಿರ್ಗತಿಕರಿಗೆ ಒಂದಷ್ಟು ಇಲ್ಲಿಂದ ಉಪಯೋಗ ಆಗ್ತಾ ಇದೆ, ಆದ್ರೆ ಈ ತರದ್ದು ಹೆಚ್ಚೆಚ್ಚು ಆಗ್ಬೇಕು. ಇವತ್ತು ಇಡೀ ಕರ್ನಾಟಕ ಜನಸಂಖ್ಯೆಗೆ ಏನು ವಿಕ್ಟೋರಿಯಾ ಆಸ್ಪತ್ರೆ ಇದೆ, ಇದು ಏನೇನೂ ಸಾಲ್ತಾ ಇಲ್ಲ. ಕರ್ನಾಟಕದ 4 ದಿಕ್ಕುಗಳಿಗೆ ಕನಿಷ್ಠ ಕರ್ನಾಟಕದ 4 ದಿಕ್ಕುಗಳಿಗೆ ವಿಕ್ಟೋರಿಯಾ ತರದ ಒಂದು ಕ್ಯಾಂಪಸ್ ಇರಬೇಕಾಗಿತ್ತು ಇಷ್ಟೊತ್ತಿಗೆ. ಆದ್ರೆ ಇವತ್ತಿನ ಅಯೋಗ್ಯ, ನೀಚ, ನಾಲಾಯಕ, ಅನರ್ಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೋತಾರೆ ಕಾರಣಕ್ಕಾಗಿ ಇವತ್ತು ಇಡೀ ಕರ್ನಾಟಕಕ್ಕೆ ಜನ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಕೆಲವೊಂದ್ಸರಿ ಡಾಕ್ಟರ್ಗಳಿರಲ್ಲ, ನರ್ಸ್ಗಳಿರಲ್ಲ, ಬೇರೆ ಬೇರೆ ತರ ಸಮಸ್ಯೆ ಆಗ್ತಾ ಇದೆ. ಡಾಕ್ಟರ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ಗಳು ನಾವೇ ಕೆಲಸ ಮಾಡೋಣ ಅಂತ ಹೇಳಿ ಹೇಳ್ತಾರೆ, ಕೈ ಚೆಲ್ತಾರೆ. ಸೊ ಇಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಒಳ್ಳೆಯ ವೈದ್ಯಕೀಯ ಸೌಲಭ್ಯವನ್ನು ಜನರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಒಂದು ರಾಜಕೀಯ ಹೋರಾಟವನ್ನ ಮಾಡ್ತಾ ಇದೆ. ಈಗಾಗಲೇ ಹಲವಾರು ಸಾರಿ ನಾವು ಹೇಳಿದ ಹಾಗೆ ನಮ್ಮ ಪ್ರಣಾಳಿಕೆಯಲ್ಲೂ ಮುಖ್ಯವಾಗಿ ಇರ್ತಕ್ಕಂಥ ಅಂಶವಾಗಿರ್ತಕ್ಕಂಥದ್ದು ಇದು ಏನಂತ ಅಂದ್ರೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನ ನಾವು ಸ್ಥಾಪನೆ ಮಾಡಬೇಕು. ಆ ಮುಖಾಂತರ ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಉಚಿತವಾಗಿ ಆರೋಗ್ಯ ವ್ಯವಸ್ಥೆ ಸಿಗೋ ಹಾಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಅಜೆಂಡಾ ಆಗಿದೆ. ಅದೇ ರೀತಿಯಾಗಿ ಒಳ್ಳೆಯ ಶಿಕ್ಷಣ ಕೊಡೋದಕ್ಕೂ ಕೂಡ ಉಚಿತವಾಗಿ ಏನು ಪದವಿ ತನಕನೂ ಪದವಿ ಪೂರ್ವ ಶಿಕ್ಷಣದವರೆಗೂ ಎಲ್ಲ ಜನರಿಗೆ, ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ಹಲವಾರು ಹೋರಾಟಗಳನ್ನ ಮತ್ತೆ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡ್ತಾ ಇದೆ ರಾಜಕೀಯವಾಗಿ. ಕೊನೆಯದಾಗಿ ರಘುಪತಿ ಅವರು ಕೇಳ್ಕೊಂಡಾಗೆ ನಿಮ್ಮ ಮುಂದೆ ಒಂದು ಅವಕಾಶ ಇದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವೇನು ಇವತ್ತು ಹೇಳ್ತಾ ಇದೀವಿ ಆ ವಿಚಾರಗಳಿಗೆಲ್ಲ ಒಂದು ನಾಂದಿ ಆರ್ದಂಗೆ ಆಗುತ್ತೆ. ಒಳ್ಳೆಯವರು ಬಂದ್ರೆ ಈ ತರದವೆಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸುವಂತ ಕೆಲಸಗಳು. ಆದ್ರೆ ನಾವು ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಗುಂಡುಗಳಿಗೆ ಅವ್ರಿಗೆ ಇದು ಗೊತ್ತೇ ಇಲ್ವಲ್ಲ, ಅಲ್ಲಿ ಯಾರ್ದೋ ಮನೆಗೆ ಬೆಂಕಿ ಹಚ್ಚೋ ಕೆಲಸಗಳನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಕೋಮಿನ ವಿಚಾರನೋ, ಜಾತಿ ವಿಚಾರಕ್ಕೋ, ಇನ್ಯಾವುದೋ ವಿಚಾರಕ್ಕೆ ಹೋಗಿ ಕಂಡೋರ್ ಮಕ್ಕಳನ್ನ ಬಲಿ ಕೊಡ್ತಕ್ಕಂಥ ಕೆಲಸನ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹೊರತು ಜನರ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ, ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯನ್ ಅಂತ 4 ಪ್ರತಿನಿಧಿಗಳಿಂದ. ಸೊ ಹಾಗಾಗಿ ಜನರು ಎಚ್ಚೆತ್ಕೋಬೇಕು. ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡಬೇಕಾಗಿತ್ತು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಜನಪ್ರತಿನಿಧಿಗಳು ಏನೆಲ್ಲ ಮಾಡಬೇಕಾಗಿತ್ತು ಅದೇನೆಲ್ಲ ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ KRS ಪಕ್ಷಕ್ಕೆ ಬೆಂಬಲಿಸಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ನಮ್ಮ ಹೋರಾಟವನ್ನ ನೀವೆಲ್ಲರೂ ಬೆಂಬಲಿಸಬೇಕು. ಹಾಗೇನೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಘುಪತಿ ಭಟ್ರು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರು ಈಗ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾವು ಇವತ್ತೊಂದಷ್ಟು ಅಭಿಯಾನವನ್ನು ಮಾಡಿ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಅಲ್ಲಿರ್ತಕ್ಕಂಥವ್ರಿಗೆ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ವಿ. ಇನ್ನು ಹಲವಾರು ಡಿಪಾರ್ಟ್ಮೆಂಟ್ಗಳು ಇರೋದ್ರಿಂದ ಅಲ್ಲೂ ಕೂಡ ಭೇಟಿ ನೀಡಬೇಕಾಗಿದೆ. ಅದನ್ನ ಮಾಡ್ತಕ್ಕಂಥ ಮತ್ತೆ ಅಲ್ಲೊಂದಷ್ಟು ವ್ಯವಸ್ಥೆಯನ್ನ ಸುಧಾರಿಸತಕ್ಕಂಥ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ತಾವೆಲ್ಲರೂ KRS ಪಕ್ಷವನ್ನ ಬೆಂಬಲಿಸಿ ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ